जय बोलो 24 भगवान की, ವೃಷಭನಾಥ ಭಗವಾನ್ ಕಿ, ಭರತ ಭಗವಾನ್ ಕಿ. ಸದ್ಧರ್ಮ ಬಂಧುಗಳೇ, ಇವತ್ತಿನ ದಿವಸ ಭರತೇಶ ವೈಭವದ ಪ್ರವಚನ ಮಾಲಿಕೆ 2ರಲ್ಲಿ ಕೆಲವು ವಿಷಯಗಳನ್ನು ಹೇಳಬಯಸುತ್ತೇವೆ. ಆದಿತೀರ್ಥಂಕರನ ಹಿರಿಯ ಪುತ್ರ ಪ್ರಥಮ ಚಕ್ರವರ್ತಿ ಭರತೇಶ. ಇವನು 16ನೇ ಮನು. ಈ ಚಕ್ರವರ್ತಿ ಆತ್ಮವೈಭವದ ಕುರಿತು ವರ್ಣಿಸುವ ಕಾವ್ಯವೇ ಭರತೇಶ ವೈಭವವಾಗಿದೆ. ಆತ್ಮವೈಭವ ವರ್ಣಿಸುವಾಗ ಬಾಹ್ಯ ವೈಭವವು ಕೂಡ ಬರುವುದು ಸಹಜ. ಭರತೇಶ ವೈಭವ ಕಾವ್ಯವು ಅಂದಾಜು 10,000 ಸಾಂಗತ್ಯ ಪದ್ಯಗಳನ್ನು ಹೊಂದಿದೆ. ಇದರಲ್ಲಿ ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಮೋಕ್ಷ ವಿಜಯ, ಅರ್ಕಕೀರ್ತಿ ವಿಜಯ ಅಂತ 5 ಭಾಗಗಳಿವೆ. ಈ ಗ್ರಂಥದ ಅಧ್ಯಯನದ ಸಮಯದಲ್ಲಿ ನಮ್ಮ ಆತ್ಮವೈಭವದ ಸಿರಿಯನ್ನು ಕೂಡ ನಾವು ವೃದ್ಧಿಸಿಕೊಳ್ಳಬೇಕೆಂಬ ಭಾವನೆ ನಮಗೆ ಬರಬೇಕು. ಆದರೆ ಎಂದು ಬಹುಸಂಖ್ಯಾತರಿಗೆ ಆತ್ಮ, ಪರಮಾತ್ಮ, ದೇವ, ಗುರು, ಶಾಸ್ತ್ರ, ಧರ್ಮ, ತತ್ವ ಸಿದ್ಧಾಂತಗಳು ಬೇಡವಾಗಿವೆ. ಇದು ಖೇದಕರವಾದ ಮಾತು. ಟಿವಿ ಹಾಗೂ ಮೊಬೈಲ್ ರಾಕ್ಷಸರ ಜೊತೆಗೆ ಗೆಳೆತನ ಹೆಚ್ಚಾಗಿದೆ. ಆದರೆ ಅಂಥವರ ಸಂಸಾರವು ಇನ್ನೂ ಬಹಳ ಗಾಢವಾಗಿದೆ ಎಂದು ಅರ್ಥ. ಇಂಥವರು ತಮ್ಮ ಭ್ರಮೆಯ ಕಾರಣ ಎಲ್ಲವನ್ನು ತಪ್ಪು ತಿಳಿಯುತ್ತಾ ಸ್ವೇಚ್ಛಾಚಾರಿಗಳಾಗುತ್ತಿದ್ದಾರೆ. ಪರದ್ರವ್ಯದಲ್ಲಿ, ಪರ ವಿಷಯಗಳಲ್ಲಿ ಜ್ಞಾನವನ್ನು ಅಡವಿಡುತ್ತಿದ್ದಾರೆ. ಆದ್ದರಿಂದ ವಸ್ತು ಸ್ವರೂಪದ ಯಥಾರ್ಥ ಜ್ಞಾನವಾಗುವುದಿಲ್ಲ. ಇರಲಿ, ಸಮಯ ಬಂದಾಗ ಅವರು ಕೂಡ ಸದ್ಬುದ್ಧಿಯನ್ನು ಹೊಂದುತ್ತಾರೆ. ನಮ್ಮ ಆತ್ಮನ ನಿಜ ವೈಭವ ಅರಿಯಲು ನಾವು ಗೃಹಸ್ಥರಾದವರೆಲ್ಲರೂ ಆದರ್ಶ ಗೃಹಸ್ಥನಾದಂಥ ಭರತೇಶ್ವರನ ಜೀವನ ವೃತ್ತಾಂತ ಹಾಗೂ ಅವನ ದಿನಚರಿ ಅರಿಯಬೇಕು. ಅರಿತು ಅದರಂತೆ ನಡೆಯಲು ಪ್ರಯತ್ನಿಸಬೇಕು. ಅವನ ಕಥೆಯನ್ನು ಮನಸ್ಸು ಕೊಟ್ಟು ಕೇಳಬೇಕು, ಓದಬೇಕು. ಅವನ ಕಥೆಯನ್ನು ಕವಿಯು ಬಹು ಜಾಣ್ಮೆಯಿಂದ ಚಿತ್ರಿಸಿದ್ದಾನೆ. ಕೆಲವು ಕಡೆ ತನ್ನ ಕಲ್ಪನಾ ವಿಲಾಸದಿಂದಲೂ ಕೂಡ ಅಪೂರ್ವವಾಗಿ ವೈಭವೀಕರಿಸಿದ್ದಾನೆ. ಭರತೇಶ್ವರನ ಬಾಹ್ಯ ವೈಭವವು ವರ್ಣಿಸಲು ಸಾಧ್ಯವಿದೆ. ಆದರೂ ಇಲ್ಲಿ ಕವಿಯು ಅಂತರಂಗ ಹಾಗೂ ಬಹಿರಂಗ ವೈಭವಗಳೆರಡನ್ನೂ ಬಹು ಸುಂದರವಾಗಿ ವರ್ಣಿಸಿದ್ದಾನೆ. ಜೈನ ಧರ್ಮವು ವಿಶ್ವಧರ್ಮವಾಗುವಂತೆ ಅದರ ತತ್ವಗಳನ್ನು ಅಲ್ಲಲ್ಲಿ ಹೆಣೆದು ಕೃತಿಯನ್ನು ಅಮರಗೊಳಿಸಿದ್ದಾನೆ. ಅನ್ಯಮತೀಯರನ್ನು ಹೀಯಾಳಿಸದೆ ಸ್ವಧರ್ಮದ ಶ್ರೇಷ್ಠತೆಯನ್ನು ಸುಲಭ ಶೈಲಿಯಲ್ಲಿ ತಿಳಿಸಿದ ಮಹಾಕವಿಯವನು. ರತ್ನಾಕರನ ಕಾವ್ಯದಲ್ಲಿ ಬಂಗಾರಕ್ಕೆ ಬಡತನವಿಲ್ಲ. ನವರತ್ನಗಳು ದಿನಬಳಕೆಯ ವಸ್ತುಗಳಾಗಿವೆ. ಭರತೇಶ್ವರನ ಔದಾರ್ಯಕ್ಕೆ ಸರಿಸಾಟಿಯೇ ಇಲ್ಲವೆಂದರೆ ಅಡ್ಡಿಯಿಲ್ಲ. ಆ ಪ್ರಕಾರ ಕವಿಯು ರಚಿಸಿದ್ದಾನೆ. ರಾಗ ರಸಿಕನಾಗಿದ್ದ ರತ್ನಾಕರನು ಅರಸು ಮನೆತನದಲ್ಲಿ ಜನಿಸಿ ಮುಂದೆ ವೀತರಾಗಿಯಾಗಿ ಆಧ್ಯಾತ್ಮ ಗ್ರಂಥಗಳ ಅಧ್ಯಯನದಲ್ಲಿ ಪಕ್ವವಾದ ಬಳಿಕ ಈ ಭರತೇಶ ವೈಭವ ಕಾವ್ಯವನ್ನು ಸಾಂಗತ್ಯದಲ್ಲಿ ರಚಿಸಿದ್ದಾನೆ. ಭರತೇಶ ವೈಭವದಲ್ಲಿ ಕವಿಯು ತತ್ವಜ್ಞಾನಿಗಳಾದ ಗಾಯಕರು, ಗಾಯಿಕೆಯರು, ಅತ್ತೆ ಸೊಸೆಯಂದಿರ ಸಂಬಂಧ, ವ್ರತಾಚರಣೆ, ಸರಸ ಜೀವನ, ಶಾಂತಿಪ್ರಿಯ ಮಾತುಗಳು, ಸದ್ಗೃಹಸ್ಥರ ಜೀವನ, ಧರ್ಮಾಚರಣೆ, ಸಮನ್ವಯ ದೃಷ್ಟಿ, ಗುರುಭಕ್ತಿ, ಆತ್ಮಚಿಂತನೆ, ತತ್ವಾಭ್ಯಾಸ, ವಾತ್ಸಲ್ಯಭರಿತ ಕರ್ತವ್ಯ, ನೀತಿಯಿಂದ ಕೂಡಿದ ರಾಜಪದ್ಧತಿ, ಯೋಗದಲ್ಲಿ ಮಗ್ನತೆ, ಆತ್ಮಾನುಸಂಧಾನ ಇಂತಹ ಅನೇಕ ವಿಷಯಗಳನ್ನು ಕವಿಯು ಬಹಳ ಜಾಗರೂಕತೆಯಿಂದ ಹೆಣೆದಿದ್ದಾನೆ. ಕನ್ನಡದ ಕಂಪನ್ನು, ಹೊಸ ಹೊಸ ನುಡಿಮುತ್ತುಗಳನ್ನು ಕಾವ್ಯದ ತುಂಬ ಅಲ್ಲಲ್ಲಿ ತುಂಬಿದ್ದಾನೆ. ತ್ಯಾಗ ಭೋಗಗಳನ್ನು ಸಮನ್ವಯಗೊಳಿಸಿ ಯೋಗ ದರ್ಶನವನ್ನು ಸುಂದರವಾಗಿ ಚಿತ್ರಿಸಿದ್ದಾನೆ. ಇಂತಹ ಕಾವ್ಯ ಸೃಷ್ಟಿಯು ಜಗತ್ತಿನ ಮತ್ತಾವ ಭಾಷೆಯಲ್ಲೂ ಇಲ್ಲವೆನ್ನಬಹುದು. ಆ ದೃಷ್ಟಿಯಿಂದ ಇದು ಅಮರ ಕೃತಿಯಾಗಿದೆ. ಸಮ್ಯಕ್ ದರ್ಶನ, ಆತ್ಮಾನುಸಂಧಾನಕ್ಕಾಗಿ ಕರ್ಮದ ಭಾರ ಕಡಿಮೆ ಆಗಲೇಬೇಕು. ಕರ್ಮ ಕಡಿಮೆಯಾದಾಗ ಆತ್ಮಚಿಂತನೆ, ಭೇದ ವಿಜ್ಞಾನದಂತೆ ಕಲೆ ಬೆಳೆಸಿಕೊಳ್ಳಬೇಕು. ಆ ಚಿಂತನೆಗಳ ಕುರಿತು ಕವಿಯು ಕಾವ್ಯದ ತುಂಬ ಅಲ್ಲಲ್ಲಿ ಬಿತ್ತಿದ್ದಾನೆ. ಅದಕ್ಕಾಗಿಯೇ ಯಾರು ಮೋಕ್ಷ ಬಯಸುವಿರೋ
ಅವರು ಅವಶ್ಯವಾಗಿ ಶ್ರದ್ಧಾಪೂರ್ವಕವಾಗಿ ಸರಿಯಾಗಿ ತಿಳಿದುಕೊಂಡು ಈ ಗ್ರಂಥದ ಅಧ್ಯಯನ ಮಾಡಿ ಪ್ರಯೋಗ ಮಾಡುತ್ತಾ ಸಾಗಿದಾಗ ಮುಂದೆ ಭೇದ ವಿಜ್ಞಾನ ಹಾಗೂ ಹಂಸಕಲೋಪಾಸನೆ ಉಂಟಾಗಿ ಸಮ್ಯಕ್ ದರ್ಶನ ಪ್ರಾಪ್ತವಾಗುತ್ತದೆ. ರತ್ನಾಕರನ ತತ್ವಗಳು ವಿಶ್ವಕ್ಕೆ ಎಲ್ಲರಿಗೂ ಬೇಕಾಗಿರುವುದರಿಂದ ಅವು ವಿಶ್ವ ತತ್ವಗಳಾಗಿವೆ. ರತ್ನಾಕರನು ವಿಶ್ವಕವಿಯಾಗಿದ್ದಾನೆ. ಭರತೇಶ್ವರನು 6 ಖಂಡಗಳನ್ನು ಗೆಲ್ಲುವುದಕ್ಕಿಂತ ಕರ್ಮಗಳನ್ನು ಗೆಲ್ಲುವುದೇ ಶ್ರೇಷ್ಠವೆಂದು ತಿಳಿದಿದ್ದನು. ಇದನ್ನೇ ರತ್ನಾಕರನು ಸುಂದರವಾಗಿ ಚಿತ್ರಿಸಿದ್ದಾನೆ. ಇಂದು ಸಹ ನಾವು ಇದನ್ನೇ ತಿಳಿದುಕೊಂಡು ಆಚರಣೆಯಲ್ಲಿ ತರಬೇಕಾಗಿದೆ. ಆತ್ಮ ನಿರ್ಮಲತೆಗಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಭರತೇಶನು ಸದಾ ಲಕ್ಷ್ಯ ಕೊಡುತ್ತಿದ್ದನು. ಕಣ್ಣು ಮುಚ್ಚಿದನೆಂದರೆ 1000 ವರ್ಷ ತಪಸ್ಸು ಮಾಡಿದ ಮುನಿಗಳಂತೆ ಏಕಾಗ್ರನಾಗುತ್ತಿದ್ದನು. ಆಗ ಅವನ ಆತ್ಮನಲ್ಲಿ ಬಂದ ಕರ್ಮಗಳು ಛಟ್ ಛಟ್ ಅಂತ ತಕ್ಷಣ ದೂರ ಆಗುತ್ತಿದ್ದವು. ಭರತೇಶ್ವರನಂತೆ ನಾವು ಸಹ ಆತ್ಮ ಸಂಪತ್ತನ್ನು, ಸ್ವಸ್ವರೂಪದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು. ಅಂದರೆ ಭೇದ ವಿಜ್ಞಾನ ಭಾವಿಸಲು ಪ್ರಯತ್ನಿಸಬೇಕು. ಭರತೇಶ್ವರನು 63 ಶಲಾಕಾ ಪುರುಷರಲ್ಲಿಯೇ ಶ್ರೇಷ್ಠನಾಗಿದ್ದನು. ಆತ್ಮಶಕ್ತಿಯನ್ನು ಅರಿತು ಭೋಗದೊಳಗಿದ್ದು ಕ್ಷಣಕ್ಕೇನೆ ಮುಕ್ತಿ ಪಡೆಯುವಂಥ ಯುಕ್ತಿ ಅವನಿಗೆ ಗೊತ್ತಿತ್ತು. ತಂದೆ ವೃಷಭದೇವನಂತೆ ಭರತನು ಚರಮದೇಹಿ, ಅಂದರೆ ಅದೇ ಭವದಲ್ಲಿ ಮೋಕ್ಷ ಹೊಂದುವವನಾಗಿದ್ದನು. ಪೂರ್ವಬದ್ಧ ಕರ್ಮದಂತೆ, ಪುಣ್ಯಕರ್ಮದಂತೆ ಚಕ್ರವರ್ತಿತ್ವವನ್ನು ಅನುಭವಿಸಬೇಕಾಯಿತು. ಚಕ್ರವರ್ತಿತ್ವವನಿಗೆ ಸಾಕಾಗಿತ್ತು, ಆದರೆ ಪುಣ್ಯಕರ್ಮವನ್ನು ಅನುಭವಿಸಲೇಬೇಕಾಗುತ್ತದೆ. ಭರತೇಶನ ಬಾಹ್ಯ ವೈಭವ ವರ್ಣಿಸಲು ಸಾಧ್ಯ, ಆದರೂ ಅದನ್ನು ಸ್ವಲ್ಪವಾದರೂ ನಾವು ತಿಳಿಯೋಣ. ಈಗ ಭರತೇಶನು 6 ಖಂಡದ ಅಧಿಪತ್ಯವನ್ನು ಅನುಭವಿಸುತ್ತಿದ್ದನು. ಅವನಿಗೆ 96,000 ರಾಣಿಯರು, ಅವನ 96,000 ಪತ್ನಿಯರು. ಅವರನ್ನು ಹೇಗೆ ಅವ ಸಂಭಾಳಿಸುತ್ತಿದ್ದನು ಅಂತಂದರೆ, ಅವರು ಯಾರೂ ಒಬ್ಬರಿಗೊಬ್ಬರು ಎಂದೂ ಮತಭೇದ ಮಾಡಿದ್ದಿಲ್ಲ. ಕಾರಣವೆಂದರೆ ಅವರೆಲ್ಲರೂ ಸಮ್ಯಕ್ ದೃಷ್ಟಿಗಳು. 14 ರತ್ನಗಳು, 9 ನಿಧಿಗಳು, ಇವುಗಳ ಪ್ರತಿಯೊಂದಕ್ಕೆ ಕಾವಲಿಗೆ 1000 ಯಕ್ಷರಿದ್ದರು. ಅಂದರೆ ಇವನ ಮನೆಯಲ್ಲಿ 23 ಲಕ್ಷ ಯಕ್ಷರಿದ್ದರು. 84 ಲಕ್ಷ ಆನೆಗಳು, ರಥಾರೂಢ ಸೈನಿಕರು, 18 ಕೋಟಿ ಕುದುರೆಗಳು, 32,000 ಮುಕುಟಬದ್ಧ ರಾಜರು, 3 ಕೋಟಿ ಆಕಳುಗಳು, ಇನ್ನೂ ಏನೇನೋ ಅವನ ಪರಿಗ್ರಹವಿತ್ತು. ಇವು ಯಾವುಗಳ ಮೇಲೂ ಅವನಿಗೆ ಸ್ವಲ್ಪವೂ ರಾಗವಿರಲಿಲ್ಲ, ಮೋಹವಿರಲಿಲ್ಲ. ಇದು ಆಶ್ಚರ್ಯ. ನಮ್ಮದಿರುವುದೇ ಸ್ವಲ್ಪ ಪರಿಗ್ರಹ, ಮೋಹ ಭಯಂಕರ. ಭರತ ಚಕ್ರವರ್ತಿ ಇಷ್ಟೆಲ್ಲ ವೈಭವಿದ್ದರೂ ಸಹಿತ ನಿರ್ಮೋಹಿಯಾಗಿದ್ದನು. ಈ ಪರಿಗ್ರಹದ ನಿಮಿತ್ತ ಉಂಟಾದ ಕರ್ಮ ನಿರ್ಜರೆಗಾಗಿ ಅವನು ಯಾವಾಗಲೂ ಆತ್ಮಧ್ಯಾನ ಮಾಡುತ್ತಿದ್ದನು. ಅದರಿಂದ ಅವನ ಕರ್ಮಗಳು ಅವತ್ತಿಂದವತ್ತಲೇ ಕರ್ಮ ಸಂವರಣೆಯಾಗುತ್ತಿದ್ದವು. ಭರತೇಶನ ಅಜ್ಜ ಆದಿನಾಥ ತೀರ್ಥಂಕರರು ಗೃಹತ್ಯಾಗ ಮಾಡಿ ಮುನಿಯಾಗಿ ಘೋರ ತಪಸ್ಸಿನಲ್ಲಿ 1000 ವರ್ಷ ನಿಂತು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡರೆ ಬಾಹುಬಲಿಗೆ 1 ವರ್ಷ ಹಿಡಿಯಿತು. ಆದರೆ ಷಟ್ಖಂಡಾಧಿಪತಿಯಾಗಿದ್ದ, 96,000 ರಾಣಿಯರ ಪತಿಯಾಗಿದ್ದ ಭರತೇಶನಿಗೆ ಕೇವಲ ಅಂತರ್ಮುಹೂರ್ತ ಹಿಡಿಯಿತು. ಆಶ್ಚರ್ಯ. ಅಷ್ಟರಲ್ಲಿ ಸಮಸ್ತ ಕರ್ಮಗಳು ನಾಶ ಮಾಡಿ ಮುಕ್ತನಾದನು, ಜನನಾದನು. ಮುನಿಗಳು ಸಮಸ್ತ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಮುನಿಯಾಗಿ ಅಪರಿಗ್ರಹಿಯಾಗುತ್ತಾರೆ. ಆದರೆ ರತ್ನಾಕರನ ಕಥಾನಾಯಕ ಭರತೇಶನು ಎಲ್ಲ ಪರಿಗ್ರಹದ ಮಧ್ಯದಲ್ಲಿದ್ದು ಅಪರಿಗ್ರಹಿಯಾಗಿದ್ದನು. ಅಂದಂದಿನ ಕರ್ಮಗಳನ್ನು ಅಂದಂದೇ ಆತ್ಮಧ್ಯಾನ ಮಾಡಿ ನಾಶಗೊಳಿಸುತ್ತಿದ್ದ. ಅಂದರೆ ಮಮತ್ವರಹಿತನಾದ ಅವನ ಜೀವನ ಶೈಲಿ ಅದ್ಭುತವಾಗಿತ್ತು. ಅದಕ್ಕಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಭೂಮಂಡಲವಿದ್ದು ನಿಸ್ಸಂಗ ಮಂಡೆ ಬೆಳಸಿ ಮನ ಬೋಳಾದ ತಪಸಿಯೇ ಕಂಡೆನೆ ನಳಲಿ ಎನ್ನ ರಸ. ಅವ ದಿನಾಲು 18 ತುತ್ತುಗಳನ್ನು ಊಟ ಮಾಡ್ತಿದ್ದ. ಒಂದು ತುತ್ತಿನಲ್ಲಿ 4 ಭಾಗ ಮಾಡಿ 1/4 ತುತ್ತ ಪಟ್ಟದಾನೆ ತಿನ್ನಿಸೋದಕ್ಕೆ ಅಪಚನ ಆಗ್ತಿತ್ತಂತ. ಅಂದರೆ 72 ಆನೆಗಳಿಗೆ ಅಪಚನ ಆಗುತ್ತಿರುವಂಥ
ಪೌಷ್ಟಿಕ ಆಹಾರವನ್ನು ಭರತ ಚಕ್ರವರ್ತಿ ಊಟ ಮಾಡ್ತಿದ್ದ. ಆದರೂ ಸಹಿತವನು ಉಂಡು ಉಪವಾಸಿ, ಅವನಿಗೆ ಉಪವಾಸಿ ಅಂತಿದ್ದರು. ಪ್ರತಿನಿತ್ಯ 96,000 ರಾಣಿಯನ್ನು ಅನುಭವಿಸ್ತಿದ್ದ. ಮೂಲ ಶರೀರ ಪಟ್ಟದ ರಾಣಿ ಸುಭದ್ರಾದೇವಿ ಹತ್ತಿರ ಇದ್ದು ಉಳಿದ ಎಲ್ಲ ರಾಣಿಯರ ಹತ್ತಿರ ವೈಕೃತಿ ಶರೀರದಿಂದ ಇರ್ತಿದ್ದ. ಆದರೂ ಬಳಸಿ ಬ್ರಹ್ಮಚಾರಿ ಅಂತಿದ್ದರು. 6 ಖಂಡದ ಅಧಿಪತಿ ಇದ್ದರು, ಸನ್ಯಾಸಿ ಇದ್ದಂಗೆ ಇತ್ತಿದ್ದ. ತಲೆ ತುಂಬ ಕೂದಲಿದ್ರು, ಮನಸ್ಸು ಬೋಳಾಗಿತ್ತಂತ. ಇಂಥ ಚಕ್ರವರ್ತಿಗಾಗಿ ನಾ ಏನು ವರ್ಣನೆ ಮಾಡಲಿ ಅಂತ ಕವಿ ಅಂತ ಭರತ ಚಕ್ರವರ್ತಿ ನಮಗೆ ಆದರ್ಶ ಪುರುಷ. ಯಾವಾಗಲೂ ಪರದ್ರವ್ಯಗಳ ಕುರಿತು ಅವನು ಉದಾಸೀನಾಗಿರುತ್ತಿದ್ದ. ಪರಿಗ್ರಹವನ್ನು ಅನುಭವಿಸ್ತಿದ್ದ, ಆದರೆ ಅದರಲ್ಲಿ ಮಯನಾಗ್ತಿದ್ದಿಲ್ಲ. ಅದಕ್ಕಾಗಿ ಇವನಿಗೆ ಭಾವ ತಪಸ್ವಿ ಅಂತಿದ್ದರು. ಜ್ಞಾನ ಶೂನ್ಯನ ಪಂಚೇಂದ್ರಿಯ ಪಂಚಾಗ್ನಿ ಜ್ಞಾನೇಂದ್ರಿಯಗೆ ಪಂಚರತ್ನ ಜ್ಞಾನವಿಲ್ಲದೆ ಭೋಗಿ ಸುವಭೋಗಿ ಭವರೋಗಿ ಜ್ಞಾನವಿಡಿದ ಭೋಗಿ ಯೋಗಿ ಅಂತ ಹೇಳ್ತಾ ಇದ್ದಾರೆ. ಯಾವನು ಜ್ಞಾನ ಶೂನ್ಯ ಇದ್ದಾನ, ತತ್ವಜ್ಞಾನ ರಹಿತಿದ್ದಾನ, ಭೇದ ವಿಜ್ಞಾನ ರಹಿತಿದ್ದಾನ, ಅವನ ಪಂಚ ಇಂದ್ರಿಯಗಳು ಅವನಿಗೆ ಅಗ್ನಿ ಸಮಾನ ಇದ್ದಾವ. ಆದರೆ ಅದೇ ಜ್ಞಾನಿಗೆ, ನಿರ್ಮೋಹಿಗೆ, ಭೇದಜ್ಞಾನ ಬಲ್ಲವನಿಗೆ ಆ 5 ಇಂದ್ರಿಯಗಳು ಪಂಚರತ್ನ ಇದ್ದಂಗೆ ಇರ್ತಾವಂತ. ಅದಕ್ಕಾಗಿ ಜ್ಞಾನ ಇದ್ದಂಥ ಯೋಗಿ ಇದ್ದಂಗೆ ಇರ್ತಾನೆ ಜ್ಞಾನಿ. ಆದರೆ ಜ್ಞಾನವಿಲ್ಲದವ ಅವ ಭೋಗಿ ಭವರೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಭರತ ಚಕ್ರವರ್ತಿಯ ಬಗ್ಗೆ ನಾವು ಕೂಲಂಕಷವಾಗಿ ಅಭ್ಯಾಸ ಮಾಡೋದು. ಈ ಶ್ಲೋಕವು ಭರತೇಶನಿಗೆ ಅನ್ವಯಿಸುತ್ತದೆ. ಅವನು ಜ್ಞಾನಪೂರ್ವಕವಾಗಿ ನಿರ್ಮೋಹಿಯಾಗಿ ರಾಗರಹಿತನಾಗಿ ಪರಿಗ್ರಹವನ್ನು ಅನುಭವಿಸುತ್ತಿದ್ದರೂ ಸಹ ಅವನು ಯೋಗಿಗಳಿಗೆ ಸಮನಾಗಿದ್ದನು. ಇದರಿಂದ ಪರಿಗ್ರಹಗಳೆಲ್ಲ ಅವನಿಗೆ ಪಂಚರತ್ನಗಳಾಗಿ ಪರಿಣಮಿಸುತ್ತಿದ್ದವು. ಆತ್ಮ ಬೇರೆ, ಶರೀರ ಬೇರೆ ಅಂತ ಯಾವಾಗಲೂ ಅವನು ಭಾವಿಸ್ತಿದ್ದ. ಅವನು ಅಪರಿಗ್ರಹಿಯಾಗಿದ್ದ. ಇವನಿಗೆ ಕರ್ಮ ಆಶ್ರವ ಆದರೂ ಸಹಿತ ಅದು ಸ್ಥಿತಿರಹಿತವಾಗುತ್ತಿತ್ತು. ಅಂದರೆ ಕರ್ಮ ಆಶ್ರವಾಗೋದು ಕೂಡ ತಕ್ಷಣವೇ ನಿರ್ಜರಾಗಿ ಹೋಗ್ತಿತ್ತದು. ಹಂಸ ಎಂದರೆ ಆತ್ಮ. ಆತ್ಮನ ಅನುಸಂಧಾನವೇ ಹಂಸ ಕಲೋಪಾಸನೆ. ಭರತೇಶನಿಗೆ ಬಿದ್ದಿ ಈ ಕಲೋಪಾಸನೆಯು ಬಹಳ ಸುಲಭವಾಗಿತ್ತು. ಇದರಿಂದ ಅಂತರಾತ್ಮನಾಗಿದ್ದ ಭರತೇಶನು ಪರಮಾತ್ಮನಾಗಲು ಹಾತೊರೆಯುತ್ತಿದ್ದನು. ಭರತೇಶ ವೈಭವದ ಒಳ ತಿರುಳೇ ಹಂಸಕಲೆಯಾಗಿದೆ. ಕನ್ನಡದಲ್ಲಿ ಹಂಸಕಲೆಯನ್ನು ಯಶಸ್ವಿಯಾಗಿ, ವ್ಯಾಪಕವಾಗಿ, ಸುಲಭವಾಗಿ ವರ್ಣಿಸಿರುವವನೇ ರತ್ನಾಕರ ಕವಿ ಒಬ್ಬನೇ. ತತ್ವವೇ ಈ ಕೃತಿಯಲ್ಲಿ ಕಲೆಯಾಗಿ ಅರಳಿದೆ. ಆತ್ಮನ ಸಹಜ ಸಂಪತ್ತು ಹಂಸಕಲೆಯಾಗಿದೆ. ಈ ಹಂಸಕಲೆಯು ಧ್ಯಾನದಿಂದ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿದೆ. ಧ್ಯಾನಕ್ಕೆ ಬೇಕಾದ ಮಾನಸಿಕ ಶಾಂತಿ ಪರಿಣಾಮ. ಭರತ ಚಕ್ರವರ್ತಿ ಹೆಂಗಿದ್ದಪ್ಪ ಅಂತ ಹೇಳ್ತಾನೆ ಕವಿ. ಇಂದ್ರಿಯ ಸುಖದೊಳಾಸಕ್ತನಾಗನು ದೇವೇಂದ್ರನ ಸಿರಿಗೆ ಕಣ್ಣಿಡನು ಇಂದ್ರಿಯದ ಅನುಭವದೊಳಗ ನೇಹುದು ಯೋಗೀಂದ್ರ ವೃತ್ತಿಗೆ ಮೆಚ್ಚುತಿಹನು. ಅವ 5 ಇಂದ್ರಿಯಗಳಲ್ಲಿ ಯಾವಾಗಲೂ ಆ 5 ಇಂದ್ರಿಯಗಳ ಸುಖದಲ್ಲಿ ಆಸಕ್ತಿನೇ ಇದ್ದಿದ್ರು ಅವನಿಗೆ. ಮತ್ತು ದೇವೇಂದ್ರನ ವೈಭವ ಬೇಕಾದಷ್ಟು ಇದ್ದರೂ ಸಹಿತ ಅದಕ್ಕೆ ಅದನ್ನು ಅವನು ಇಚ್ಛಾ ಮಾಡ್ತಿದ್ದಿಲ್ಲ. ಅದಕ್ಕಾಗಿ ಆ ಇಂದ್ರಿಯದೊಳಗೆ ಅನುಭವ ಮಾಡ್ತಿದ್ದಿಲ್ಲ ಅಂತ ತಿಳ್ಕೊಂಡು ಅವನಿಗೆ ಯೋಗೀಂದ್ರನ ಮೆಚ್ಚುಗೆ ಅವ ಮಾಡ್ತಿದ್ದ. ಭರತೇಶನು ಇಂದ್ರಿಯಗಳನ್ನು ನಿರಾಸಕ್ತಿಯಿಂದ ಅನುಭವಿಸ್ತಿದ್ದ. ದೇವೇಂದ್ರನ ವೈಭವ ನಿರಾಸಕ್ತಿಯಿಂದ ನೋಡ್ತಿದ್ದ. ಯೋಗೀಂದ್ರ ದಿನಚರಿಗೆ ಮೆಚ್ಚುತ್ತಿದ್ದ. ಇಂಥವನಿಗೆ ಕರ್ಮಾಶ್ರಮವೇ ಇರಲಿಲ್ಲ. ಸಾಧಕನು ಮೊದಲು ರಸಋಷಿಯಾಗಬೇಕು. ಸಾಧಕ ಅವಸ್ಥೆಯಲ್ಲಿ ಭರತೇಶನಂತೆ ರಾಗರಹಿತನಾಗಿರಬೇಕು. ಅಂದರೆ ನಂತರ ಬ್ರಹ್ಮರ್ಷಿ ಆಗಲು ಸಾಧ್ಯವಿದೆ. ಭೋಗದ ಸಮಯದಲ್ಲಿ ಪರವಸ್ತುಗಳ ಕುರಿತು ಭೋಗ ಭಾವನೆ ಅತಿಯಾದರೆ ಅಪಾಯವಿದೆ ಎಂಬುದನ್ನು ನಾವು ಸಹ ಅರಿತು ನಡೆಯಬೇಕು. ಸುಲಭ ಶೈಲಿಯಲ್ಲಿ ಆತ್ಮದರ್ಶನದ ಉಪಾಯ ರತ್ನಾಕರ ಕವಿ ಹೇಳುತ್ತಾನೆ. ತನುಜಿನ ಗ್ರಹವೆಂದು ಮನಸ್ಸುವ ಪೀಠವೆಂದನುಪಮ ಆತ್ಮನೇ ಜಿನನೆಂದು ನೆನಹವೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಳ್ಪಾಗ ಜಿನನಾಥ ತೋರುವನು ಒಳಗೆ. ಆಹಾ, ಈ ಶರೀರವೇ ಜಿನಾಲಯ. ಚಂಚಲಮಯವಾದ ಮನಸ್ಸನ್ನು ಶಿವಪೀಠವನ್ನಾಗಿಸಿ ಅದರ ಮೇಲೆ ಅನುಪಮವಾದಂಥ ಆತ್ಮನನ್ನು ಪ್ರತಿಷ್ಠಾಪಿಸಬೇಕು. ಎಲ್ಲ ವಿಕಲ್ಪಗಳನ್ನು, ಪರದ್ರವ್ಯದ ಪರರ ವಿಚಾರಗಳನ್ನು ಬಿಟ್ಟು ಕಣ್ಣುಗಳನ್ನು ಮುಚ್ಚಿ ಅಂತರಂಗದಲ್ಲಿ ಇಳುಕಿದಾಗ ಅಲ್ಲಿ ಜನನಾಥ ತೋರುವನು ಎಂದು ಸುಲಭ ಶೈಲಿಯಲ್ಲಿ ಹೇಳಿದ್ದಾನೆ.
ಯಾವ ಜನನಾಥ? ನಮ್ಮ ಆತ್ಮನೇ ಜನನಾಥ. ಅಂದರೆ ಪ್ರತಿಯೊಬ್ಬರೂ ಈ ರೀತಿ ಪುರುಷಾರ್ಥ ಮಾಡಿದರೆ ಅವರವರ ಆತ್ಮನು ಪರಮಾತ್ಮನೇ ಆಗುತ್ತಾನೆಂದು ಕವಿ ಹೇಳಿದ್ದಾನೆ. ಪರ್ವ ದಿನಗಳಲ್ಲಿ ಉಪವಾಸ, ಧ್ಯಾನ, ಅಧ್ಯಯನ ನಿರತನಾಗಿರುತ್ತಿದ್ದ ಭರತ ಪುಣ್ಯ ಫಲವನ್ನು ಅನಿವಾರ್ಯವಾಗಿ ಅನುಭವಿಸುತ್ತಿದ್ದ. ರಾಗದಿಂದ ಅನುಭವಿಸುತ್ತಿದ್ದಿಲ್ಲ, ಅನಿವಾರ್ಯವಾಗಿ ಅನುಭವಿಸುತ್ತಿದ್ದ. ಆಹಾರ, ಆಸ್ಥಾನ, ಗಾಯನ, ನೃತ್ಯ, ರಾಜಕೀಯ, ಸರಸ, ವಾತ್ಸಲ್ಯ ಯಾವುದರಲ್ಲೂ ಇದ್ದರೂ ಅನಾಸಕ್ತನಾಗಿ ಅನುಭವಿಸುತ್ತಿದ್ದ. ಯಾವಾಗಲೂ ಆತ್ಮಾನುಭೂತಿಯಲ್ಲಿ ತಲ್ಲೀನನಾಗಿರುತ್ತಿದ್ದ. ಪುಣ್ಯ ಕರ್ಮೋದಯದಿಂದ ಹರ್ಷ ಉಂಟಾದರೆ ಪಾಪ ಕರ್ಮೋದಯದಿಂದ ಶೋಕ ಉಂಟಾಗುತ್ತದೆ. ಆದರೆ ಜ್ಞಾನಿಗೆ ಇವೆರಡೂ ಆಗುವುದಿಲ್ಲ. ಹೀಗೆ ಭರತೇಶ್ವರನಿದ್ದನು. ಪ್ರತಿಯೊಬ್ಬರೂ ಆದರ್ಶ ಶ್ರಾವಕ ಭರತೇಶನಂತಿದ್ದು ಕರ್ಮನಾಶಕೊಂಡು ಮಾಡಿಕೊಂಡು ನಾವು ಕೂಡ ಮೋಕ್ಷ ಮಾರ್ಗಸ್ಥರಾಗಬೇಕು. ಧನ್ಯರಾಗೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು.